ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ, ಈ ವಿಷಯ ಕೇಳ್ದಾಗ್ಲಿಂದ ಕೈ ಕಲೆ ಆಡ್ತಿಲ್ಲ, ನಡಕ್ತಾ ಇದೆ. ಸುಬ್ರಹ್ಮಣ್ಯ ಎಷ್ಟೊತ್ತಿಗೆ ಬರ್ತಾರಂತಪ್ಪ? ಗೊತ್ತಿಲ್ಲಮ್ಮ, ಒಟ್ನಲ್ಲಿ ಇವತ್ತೇ ಬರ್ತಾರೆ. ಇನ್ನೇನು ಬಂದ್ರು ಬಂದ್ಬಿಡ್ಬೋದು. ಆದಷ್ಟು ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳಿ. ಒಂಥರ ಹಬ್ಬ ಇದ್ದಂಗೆ ಇರ್ಬೇಕು ಮನೆ. ಏನ್ ಮೇಡಮ್, ಸಂತೋಷನಾ? ಆಗದೆ ಇರುತ್ತಾ? ಪ್ರತಿ ಹೆಣ್ಣಿಗೂ ತನ್ನ ತವ್ರ ಮನೆಯಿಂದ ತನ್ನನ್ನು ನೋಡೋದಕ್ಕೆ ಯಾರಾದರೂ ಬರ್ತಿದ್ದಾರೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನಿರುತ್ತೆ? ತಾಯಿ ಇಲ್ಲದೆ ಇರೋ ಈ ತಬ್ಬಲಿಗೆ ತವ್ರ ಮನೆ ಬಂಧು ಆಗಿ ಅಜ್ಜಿ ಬರ್ತಾ ಇರೋದು ಸ್ವರ್ಗ ಸಿಕ್ಕದಷ್ಟು ಖುಷಿ ಆಗ್ತಿದೆ ನನಗೆ. ಹೌದು ಶ್ರಾವಣಿಯಮ್ಮ, ಇದೇ ಮೊದಲನೇ ಸರಿ ನಿಮ್ಮನ್ನು ನೋಡೋಕ್ಕೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ನೀವು ಹೀಗೆ ಕಣ್ಣೀರು ಹಾಕಬಾರ್ದು. ಅವ್ರು ಬಂದು ಹೋಗೋವರೆಗೂ ನನ್ನತ್ತ ಖುಷಿಯಾಗಿರಬೇಕು. ಅವ್ರು ಬಂದು ಹೋಗೋವರೆಗೂ ಅಷ್ಟೇ ಅಲ್ಲ, ಅವ್ರು ಬಂದು ಹೋದ್ಮೇಲೂ ನಾನು ಈ ಮನೆಯಲ್ಲಿ ಯಾವಾಗಲೂ ಖುಷಿಯಾಗಿರ್ತೀನಿ. ಒಳ್ಳೇದಮ್ಮ, ಒಳ್ಳೇದು. ಲೇ ವಿಶಾಲು, ದೊಡ್ಡಮ್ಮವ್ರಿಗೂ ಯಜಮಾನ್ರಿಗೂ ಸಿಹಿ ಊಟಕ್ಕೆ ವ್ಯವಸ್ಥೆ ಮಾಡು. ಏನೇನು ಬೇಕು ಅಂತ ಹೇಳು, ನಾನು ಹೋಗಿ ತರ್ತೀನಿ. ಧನಲಕ್ಷ್ಮಿಯಲ್ಲಿ ಅವಳು ಅಡುಗೆ ಮನೇಲಿದ್ದಾಳೆ, ಅವಳಿಗೆ ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸಿಹಿ ಅಂದರೆ ಒಬ್ಬಟ್ಟಿಗೆ ಏನೇನು ಬೇಕೋ ಎಲ್ಲ ನೀವೇ ತಂದ್ಬಿಡಿ. ಅದೇನೇನು ಮಾಡ್ತಿರೋ ಬೇಗ ವ್ಯವಸ್ಥೆ ಮಾಡಿ ಬಂದ್ಬಿಡ್ತಾರೆ. ಅಲ್ಲಲ್ಲೇ ಸುಂದರ ನಿಮ್ಮ ತಂದೆಯವರು ನಿಮ್ಮಪ್ಪಾಜಿ ಅವತ್ತು ಮಿನಿಸ್ಟರ್ ಸಾಹೇಬರು ಇದಕ್ಕಿದ್ದ ಹಾಗೆ ನನ್ನ ಮಗನ್ನ ಅವರ ಮಗನ ಥರ ಅಂತ ಹೇಳ್ಬಿಟ್ರಲ್ಲ, ಆ ಜೋಶಲ್ಲಿ ಖುಷಿಲಿ ಪದಗಳು ಉದುರಿಬಿಟ್ವು. ಕ್ಷಮಿಸಿ. ಲೇ ಸುಂದರ ದರಿದ್ರ, ಮಿನಿಸ್ಟರ್ ಸಾಹೇಬ್ರು ಲಲಿತಾದೇವಿ ಅಮ್ಮನವರು ಈ ಮನೆಗೆ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ಎಲ್ಲ ಸಿದ್ಧತೆಗಳನ್ನ ಮಾಡ್ಬೇಕು ನಾವು. ಬಾರೋ, ನಮ್ ಕೈಯಾರೆ ನಾವೇ ಹೂಗಳನ್ನ ತಂದು ಹೂವಿನ ಹಾಸಿಗೆಯನ್ನ ಹಾಸೋಣ. ನಾಡ್ಕೊಂಬರಕ್ಕೆ ಕಣ, ಬಾರೋ. ಮೇಡಮ್, ಯಜಮಾನ್ರು ಲಲಿತಾದೇವಿ ಅಮ್ಮವರು ನಮ್ಮ ಮನೆಗೆ ಬರ್ತಿದ್ದಾರೆ ಅಂದ್ರೆ ನಮ್ಗೆ ಹಬ್ಬದ ವಾತಾವರಣನೇ. ಮನೆ ಎಲ್ಲ ಲಕ ಅಂತ ಹಬ್ಬದ ತರ ಕಂಗೊಳಿಸ್ತಾ ಇರಬೇಕು. ಆಗ್ಲಿ, ನನಗೆ ಎಷ್ಟು ಸಂತೋಷ ಆಗುತ್ತೋ ಏನೋ. ನೀವಾಗ್ಲಿ ಮಾವ ಆಗ್ಲಿ ಸಂತೋಷದಲ್ಲಿ ಮುಳುಗೋಗಿದ್ದೀರಾ. ನಡೆಯೋ ಮಗನೆ, ಏನೇನು ಬೇಕು ಎಲ್ಲ ತಂದ್ಬಿಡೋಣ. ಏನ್ ಹಿಂಗೆ ಬರ್ತೀಯಾ? ಅಯ್ಯೋ, ಬಟ್ಟೆ ಬದಲಾಯಿಸ್ಕೊಂಡ್ಬಿಡ್ತೀನಿ. ಬನ್ನಿ ಅಮ್ಮವ್ರೆ, ಬನ್ನಿ. ಏನ್ ಪದ್ಮನಾಭ ಅವರೇ, ಇದೆಲ್ಲ ಮಾಡ್ಬೇಕಾಗಿತ್ತ? ಅಯ್ಯೋ, ಹಾಗನ್ಬೇಡಿ ಯಜಮಾನ್ರೆ. ಎಲ್ಲರೂ ದೇವ್ರ ನೋಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ. ಆದರೆ ಸಾಕ್ಷಾತ್ ದೇವರಾಗಿರೋ ಅಮ್ಮವರೇ ನಮ್ಮ ಮನೆಗೆ ಬಂದಿರಬೇಕಾದ್ರೆ ಇದೆಲ್ಲ ಚಿಕ್ಕಿದೆ ಯಜಮಾನ್ರೆ. ಹೌದು ಯಜಮಾನ್ರೆ, ನೀವು ಅಮ್ಮವರು ಮನೆಗೆ ಬರ್ತೀರ ಅಂದಾಗ ನನಗೆಷ್ಟು ಖುಷಿ ಆಯ್ತೋ ಅದಕ್ಕಿಂತ ಜಾಸ್ತಿ ಅಪ್ಪ ಖುಷಿ ಆದ್ರು. ಅದು ಅವ್ರ ಕಣ್ಣೀರೆಲ್ಲ ಕಾಣಿಸ್ತಾ ಇತ್ತು. ಅಯ್ಯೋ ಹುಚ್ಚಪ್ಪ, ಅಲ್ಲ ಇದು ನನ್ನ ಮಕ್ಕಳ ಮನೆ ಅಂತ ಆದ್ಮೇಲೆ ಮಕ್ಕಳ ಮನೆಗೆ ತಾಯಿ ಬರೋದ್ರೊಳಗೆ ಏನು ದೊಡ್ಡ ವಿಷಯ ಇದೆ? ದೊಡ್ಡ ಮಾತು ಅಮ್ಮವ್ರೆ. ಸುಬ್ಬು, ಇದೇನಾ ನಿಮ್ಮನೆ? ಅಜ್ಜಿ, ಇದು ನಮ್ಮನೆ. ನನಗೆ ಗೊತ್ತಿತ್ತು ನನ್ನ ಮೊಮ್ಮಗಳು ಹೀಗೆ ಹೇಳ್ತಾಳೆ ಅಂತ. ಈ ಮಾತನ್ನ ಅವಳ ಬಾಯಿಂದಾನೇ ಕೇಳಬೇಕು ಅಂತಾನೆ ನಾನು ಇಲ್ಲಿವರೆಗೂ ಬಂದಿದ್ದು. ನಾನು ಹೇಳ್ತಿರೋದು ನಿಜಾನೇ ಅಲ್ವಾ ಅಜ್ಜಿ? ನನಗೆ ಅಂತ ಯಾರು ತಾನೇ ಇದ್ದಾರೆ? ಯಾವ ಮನೆ ತಾನೇ ಇದೆ?
ನನಗೆ ಅಂತ ಇರೋದು ಇದೊಂದೇ ಮನೆ. ನಾನು ಸಾಯೋವರೆಗೂ ಇಲ್ಲೇ ಇರ್ತೀನಿ. ಈ ಮನೇಲಿರೋರು ಎಲ್ಲರೂ ನನ್ನವರು. ನನ್ನ ಮಗಳು ಹೀಗೆ ಹೇಳ್ತಿದ್ಲು. ಅವಳು ವೀರನ್ ಮದುವೆ ಮಾಡ್ಕೊಂಡ್ಮೇಲೆ ತಾನು ಬೆಳೆದಿದ್ದ ಮನೆ, ಅವಳ ಐಶ್ವರ್ಯ, ಅಂತಸ್ತು ಎಲ್ಲ ಮರ್ತು ಬಿಟ್ಲು. ಅವಳ ಕನಸು ಮನಸ್ಸಲ್ಲೂ ಇದ್ದಿದ್ದು ವೀರು ಒಬ್ಬನೇ. ಅವಳು ಅವನನ್ನ ಅಷ್ಟೊಂದು ಪ್ರೀತಿಸ್ತಿದ್ಲು ಅನ್ನೋದಕ್ಕಿಂತ ವೀರು ಅವಳಿಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದ. ಈಗ ನಿಮ್ಮ ವಿಷಯದಲ್ಲೂ ಹಾಗೆ ಆಗಿದೆ. ಏನ್ ವೀರು, ನೀನೇನಂತೀಯ? ನೋಡೋಣ ಅತ್ತೆ. ಬನ್ನಿ ಅಮ್ಮೋರೆ. ಪದ್ಮನಾಭ, ವಿಶಾಲು, ನೀವು ನನ್ನ ಮೊಮ್ಮಗಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದೀರಾ ಅಂತ ಅವಳ ಮಾತು ನಡವಳಿಕೆಲ್ಲ ಗೊತ್ತಾಗುತ್ತೆ. ದೊಡ್ಡ ಮಾತು ಅಮ್ಮೋರೆ. ಏನ್ ವಿಶಾಲು, ಏನಂತಾಳ ನನ್ನ ಮೊಮ್ಮಗಳು? ಈ ಮನೆಗೆ ಹೊಂದ್ಕೊಂಡಿದ್ದಾಳೋ? ಹೊಂದ್ಕೊಂಡಿದಾರ ಅಂದ್ರೆ ತಪ್ಪಾಗುತ್ತೆ. ಈ ಮನೆನ ಬಂಗಾರದ ಗುಡಿ ಮಾಡಿರೋ ಬಂಗಾರದ ಬೊಂಬೆ ನಮ್ಮ ಶ್ರಾವಣಿಯಮ್ಮ. ಅವ್ರು ಬಂದಮೇಲೆ ನಮ್ಮ ಮನೆ ವಾತಾವರಣನೇ ಬದಲಾಗೋಗಿದೆ. ಬಿರುಗಾಳಿ ಬೀಸಿದ ನಮ್ಮ ಮನೆಗೆ ತಂಗಾಳಿ ತಂದವರು ಶ್ರಾವಣಿ ಮೇಡಮ್ ಅವರು. ನನ್ನ ಮೊಮ್ಮಗಳು ಹೇಳಿದ ಮಾತು ನಿಜ ಆಗೋಯ್ತು. ನನ್ನ ನಿರ್ಧಾರ ಯಾವತ್ತೂ ತಪ್ಪಾಗಿರೋದಿಲ್ಲ, ಆದರೆ ನನ್ನ ಗುರಿ ತಲುಪಕ್ಕೆ ಹಿಡಿದಿರೋ ದಾರಿ ತಪ್ಪಾಗಿರಬಹುದು ಅಂತ. ನಾನು ಆ ಮನೆಗೆ ಸೊಸೆಯಾಗಿ ಹೋದರೆ ಖಂಡಿತ ನಿಮಗೆಲ್ಲ ಹೆಮ್ಮೆ ತರೋವಂಥ ಕೆಲಸ ಮಾಡ್ತೀನಿ ಅಂತಲೂ ಹೇಳಿದ್ಲು. ನಿಮ್ಮ ಮಾತುಗಳನ್ನು ಕೇಳ್ತಿದ್ರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅಜ್ಜಿ, ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತೊಗೊಂಬರ್ತೀನಿ. ಶ್ರಾವಣಿ ಮೇಡಮ್ ಅವರೇ, ಅವ್ರ ಮನೆಯವ್ರು ಬಂದಿದ್ದಾರೆ, ನೀವು ಆರಾಮಾಗಿ ಮಾತಾಡಿ, ನಾನು ಹೋಗಿ ಕಾಫಿ ತೊಗೊಂಬರ್ತೀನಿ. ಸದ್ಯ ಕಾಂತಮ್ಮ ಇಲ್ಲಿಲ್ಲ. ಇದ್ದಿದ್ದಿದ್ರೆ ಏನೇನೋ ಮಾತಾಡಿ ದೊಡ್ಡವ್ರ ಮೋರ್ಗೆ ಕಿರಿಕಿರಿ ತಂದಿಟ್ಬಿಡ್ತಿದ್ಲು.